ಹಾಯ್ ಡಿಯರ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬ ಉಪಯೋಗಕರ ಆಗುವಂತಹ ಒಂದು ವಿಡಿಯೋನ ತಂದಿದ್ದೀನಿ. ಅಂದರೆ ಉಪಯೋಗ ಆಗುವಂತಹ ವಿಡಿಯೋನ ಮಾಡಿದ್ದೀನಿ ಇವತ್ತು ನಿಮಗೆ. ನೀವು ಆಲ್ರೆಡಿ ಟೈಟಲಲ್ಲೇ ಆಗಿರೋದನ್ನ ನೋಡಿರ್ತೀರ. ತುಂಬ ಜನ ಹೆಣ್ಮಕ್ಳು ವೈಟ್ ಡಿಸ್ಚಾರ್ಜ್ ಆಗೋದ್ರಿಂದ ತುಂಬ ಸಫರ್ ಮಾಡ್ತಾ ಇದ್ದಾರೆ. ನಾನು ಈಗ ಈ ಬಿಟ್ವೀನಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೆ. ಆ ಪರ್ಪಸ್ಸಿಗೆ ಮನೇಲಿ ಯಾವ ರೀತಿ ಮನೆಮದ್ದನ್ನು ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಯಾಕಂದರೆ ಊರಲ್ಲಿರೋದ್ರಿಂದ ನನಗೆ ನಾನು ಇದನ್ನು ನಮ್ಮಮ್ಮ ನನಗೆ ಚಿಕ್ಕವರಿದ್ದಾಗ ತಿನ್ಲಿಕ್ಕೆ ಕೊಡ್ತಾಯಿದ್ರು. ಅದಿವತ್ತು ನಮ್ಮ ಮನೆ ಮುಂದೆ ಬೆಳೆದಿತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇದೆಷ್ಟೋ ಜನಕ್ಕೆ ಗೊತ್ತಿರಲ್ಲ ಸಿಟಿಯಲ್ಲಿದ್ದವರಿಗೆ. ಅದರಿಂದ ಇದು ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವೈಟ್ ಬ್ಲೀಡಿಂಗ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಲೈಕ್ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ವೈಟ್ ಬ್ಲೀಡಿಂಗ್ ಹೆಣ್ಮಕ್ಳಿಗೆ ಆಗುತ್ತೆ. ಇದರಿಂದ ಅವರು ದೇಹದಲ್ಲಿ ಸೊಂಟದ ನೋವು ಮತ್ತು ಆಯಾಸ, ತಲೆ ತಿರುಗುವಿಕೆ, ಇನ್ನು ಬೇರೆ ಬೇರೆ ಆದಂಥ ಪ್ರಾಬ್ಲಮ್ನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ದೇಹಕ್ಕೆ ತಂಪಾಗುವಂಥ ಆಹಾರನ ತಿಂತಾ ಇರಬೇಕು. ನಾನು ತೋರಿಸಿರೋಂತಹ ಈ ಸೊಪ್ಪು ಯಾವುದಂತ ಹೇಳಿದ್ರೆ, ಇದನ್ನು ಕೈಯಂಗನ ಸೊಪ್ಪು ಅಂತ ಹೇಳ್ತಾರೆ, ಒಂದೆಲಗನ ಸೊಪ್ಪು ಅಂತ ಹೇಳಿ. ಇದರ ಉಪಯೋಗ ಏನಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಇವಾಗ ಹೇಳ್ತಾ ಹೋಗ್ತೀನಿ. ಈ ಸೊಪ್ಪೇನಿದೆಯಲ್ಲ, ಕೈಯಂಗನ ಸೊಪ್ಪು, ಇದು ನಾವು ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳಿದ್ರೆ, ಲೈಕ್ ಬೆಳಿಗ್ಗೆ ಹಾಳೊಟ್ಟೆಗೆ, ಅಂದರೆ ನಾವು ಇನ್ನೂ ಟಿಫನ್ನು ಏನು ಮಾಡಿರಬಾರ್ದು, ಟೀ ಕುಡ್ದಿರಬಾರ್ದು, ಆ ಟೈಮಿಗೆ ಇದರ ಹಾಗೆ ಸೊಪ್ಪಾದರೂ ತಿನ್ನಿ, ಇಲ್ಲ ನೀವು ಜ್ಯೂಸ್ ಮಾಡ್ಕೊಂಡಾದರೂ ಕುಡೀರಿ, ಇಲ್ಲ ನೀವೇನಾದರೂ ಪಲ್ಯ ಮಾಡ್ಕೊಂಡಾದರೂ ತಿನ್ನಿ. ಹಾಳೊಟ್ಟೆಗೆ ತಿನ್ನಬೇಕು ಫಸ್ಟು, ಓಕೆನಾ. ಆಮೇಲೆ ನೀವು ಏನು ತಿಂದರೂ ಓಕೆ. ಇದನ್ನು ನೀವು 1 ದಿನ 2 ದಿನ ಮಾಡಿ, ಇಲ್ಲ ನಂಗೆ ಕಡಿಮೆ ಆಗಿಲ್ಲ ಅಂತ ಬಿಡಬಾರ್ದು, ತಿಂತಾ ಇರಬೇಕು. ಯಾಕಂದರೆ ನ್ಯಾಚುರಲ್ಲಾಗಿ ಸಿಗೋವಂಥ ಇದಿದೆಯಲ್ಲ ಔಷಧಿಗಳು, ಅವು ಲೇಟಾಗಿ ಪ್ರೋಸೆಸ್ ಆಗುವಂಥದ್ದು, ಇಮಿಡಿಯೇಟ್ ಆಗಲ್ಲ. ಬಟ್ ಇವೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥದ್ದು. ಅದಕ್ಕೋಸ್ಕರ ನೀವು ಇದನ್ನು ಬೆಳಗ್ಗಿನ ಜಾವನೇ ತಿಂದು ಆಮೇಲೆ ಡೈಲಿ ತಿಂತಾಯಿದ್ರೆ, ಲೈಕ್ ನೀವೇನಾದರೂ ನಾನು ಹೇಳಿದ್ನಲ್ಲ, ಜ್ಯೂಸು ಪಲ್ಯ ಏನಾದರೂ ಮಾಡ್ಕೊಂಡು ತಿಂತಾ ಇರಿ. ಆವಾಗ ಆಟೋಮೆಟಿಕ್ ದೇಹದಲ್ಲಿ ಉಷ್ಣಾಂಶತೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮಗೆ ಆ ವೈಟ್ ಬ್ಲೀಡಿಂಗ್ ಅನ್ನೋದು, ವೈಟ್ ಡಿಸ್ಚಾರ್ಜ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಓಕೆನಾ. ಇದನ್ನು ನೀವು ಮನೆಯಲ್ಲಿ ಈಗ ಲೈಕ್ ಅದೇನಂತ ಹೇಳಿದ್ರೆ, ಹಳ್ಳಿಯಲ್ಲಿ ಸಿಗೋದ್ರಿಂದ, ಇಲ್ಲ ಹೊರಗಡೆ ನಂಗೆ ಸಿಟಿಯಲ್ಲಿ ಅಷ್ಟು ನೋಡಿಲ್ಲ, ನಾನು ಹಳ್ಳಿಯಲ್ಲೇ ಇದನ್ನು ಜಾಸ್ತಿ ನೋಡಿರೋದು. ಇದನ್ನು ನಾವು ಲೈಕ್ ಒಂದೆಲಗ ನೋಡ್ತಾ ಇದ್ರಲ್ಲ, ಅಲ್ಲಿ ಎಲಗ ಒಂದೊಂದೇ ಬಿಡುತ್ತದು, ಒಂದೊಂದು ಎಲಗದಲ್ಲಿ ಒಂದೊಂದೇ ಎಲೆ ಬಿಡುವಂಥದ್ದು. ಇದು ಲೈಕ್ ಹಬ್ಕೊಳ್ಳುತ್ತೆ ನೆಲದಲ್ಲಿ ಹಬ್ಬೋದ್ರಿಂದ, ಇದನ್ನು ನೀವು ತಂದು ಮನೆಯಲ್ಲಿ ಪಾಟಲ್ಲಿ ಹಾಕೋದ್ರಿಂದನೂ ಕೂಡ ಮನೆಯಲ್ಲಿ ಹೋಗಿ ಬಂದವರೆಲ್ಲ ತಿಂತಾ ಇರ್ತಾರೆ. ಯಾರು ತಿಂದರೂ ಕೂಡ ಲೈಕ್ ಇದೇನು ಗೊತ್ತಾ, ದೇಹದಲ್ಲಿ ಉಷ್ಣಾಂಶನ ಕಡಿಮೆ ಮಾಡಲಿಕ್ಕೆ, ತಂಪನ್ನು ಒದಗಿಸಲಿಕ್ಕೆ ಈ ಸೊಪ್ಪನ್ನು ತಿನ್ನುವಂಥದ್ದು. ಈ ಸೊಪ್ಪಿನ ಹೆಸರೇ ಹೇಳೋ ಪ್ರಕಾರ ಕೈಯಂಗನ ಸೊಪ್ಪು ಅಂತ ಹೇಳಿದ್ರೆ, ಲೈಕ್ ಇದು ನಮಗೆ ತಿನ್ನಬೇಕಾದ್ರೆ ಕಹಿ ಅಂಶ ಬರುತ್ತೆ, ನಮಗೆ ತಿನ್ನಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ನೀವು ಹಸಿ ಸೊಪ್ಪನ್ನು ತಿನ್ನಲಿಕ್ಕೆ ಹೋಗಬೇಡಿ ಜಾಸ್ತಿ. ಹಸಿ ಸೊಪ್ಪನ್ನು ತಿನ್ನೋದ್ರಿಂದ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ನಿಮಗದು ಕಷ್ಟ ಆಗುತ್ತೆ, ಹಸಿ ಸೊಪ್ಪನ್ನ ತಿನ್ನಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಇದ್ರ ಪಲ್ಯ ಮಾಡ್ಕೊಳ್ಳಿ, ಇಲ್ಲ ಸಾಂಬಾರು ಮಾಡ್ಕೊಳ್ಳಿ, ಇಲ್ಲ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಇದರಿಂದ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾವು ಲೈಕ್ ಇಂಗ್ಲೀಷ್ ಮೆಡಿಸನ್ನ ತಗೊಳ್ಳೋದ್ರಕ್ಕಿಂತ ನ್ಯಾಚುರಲಾಗಿ ಸಿಗುವಂಥ ಮೆಡಿಸನ್ನ ತಗೊಳ್ಳೋದ್ರಿಂದ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಈ ರೀತಿ ಫೇಸ್ ಮಾಡ್ತಾ ಇರ್ತಾರೆ ಈ ಪ್ರಾಬ್ಲಮ್ನ. ಅಂಥವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈ ವಿಡಿಯೋನ ನೀವು ಶೇರ್ ಮಾಡಿ, ಯಾರಿಗಾದರೂ ನಿಮಗೆ ಗೊತ್ತಿದ್ದರೆ. ಹಾಗೆ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ, ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.